ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಉಪವಾಸಕ್ಕೆ ಸೂಕ್ತವಾದಂತ ಒಂದು ಫಲಹಾರ ಗೊಜ್ಜವಲಕ್ಕಿನ ತೋರಿಸ್ಕೊಡ್ತೀನಿ. ಇದು ಬಹಳ ಸುಲಭ ಮಾಡೋದು ಹಾಗೂ ಅಷ್ಟೇ ರುಚಿಯಾಗಿರುತ್ತೆ. ಇದು ಕಾಮನ್ ರೆಸಿಪಿ ಆದ್ರೂ ಮಾಡುವ ವಿಧಾನ ಸ್ವಲ್ಪ ಬೇರೆ ಇರ್ಬೋದು. ಹಾಗಾದ್ರೆ ತಡ ಮಾಡದೆ ಗೊಜ್ಜವಲಕ್ಕಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಕಪ್ ಅಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ, ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, 2 ಟೇಬಲ್ ಸ್ಪೂನ್ ಅಷ್ಟು ಪುಳಿಯೋಗರೆ ಪುಡಿ ಅಥವಾ ಸಾಂಬಾರ್ ಪುಡಿ, ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ತುರಿ, 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, 4 ರಿಂದ 5 ಬೇಡಿಗೆ ಮೆಣಸಿನಕಾಯಿ, ಕರಿಬೇವು, ಸಾಸಿವೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ. ಮೊದಲಿಗೆ ಅವಲಕ್ಕಿನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. 2-3 ಸತಿ ಪಲ್ಸ್ ಮಾಡ್ಕೊಂಡ್ರೆ ಸಾಕು, ಈ ರೀತಿ ತರಿತರಿಯಾಗಿ ಪುಡಿ ಆಗತ್ತೆ. ಇದನ್ನ ನಾವು ಜರಡಿ ಮಾಡ್ಕೊಳ್ಬೇಕಾಗತ್ತೆ. ಆ ಪೌಡರ್ ಏನಿರುತ್ತೋ ಅದನ್ನೆಲ್ಲ ತೆಗೆದು ನಾವು ಬೇಕಂದ್ರೆ ದೋಸೆಗೆ ಏನಕ್ಕಾದ್ರೂ ಬಳಸ್ಕೊಳ್ಬಹುದು. ಈ ರೀತಿ ಜರಡಿ ಮಾಡಿಕೊಂಡು ಚೆನ್ನಾಗಿ 2-3 ಸತಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡ ನಂತರ ಅದರಲ್ಲಿ ನೀರೇನು ಬಿಡೋ ಅವಶ್ಯಕತೆ ಇಲ್ಲ. ಅದು ತೊಳೆದಿರೋ ನೀರಲ್ಲೇ ಅವಲಕ್ಕಿ ನೆನ್ಕೊಳ್ಳುತ್ತೆ ಪುಡಿ ಆಗಿರೋದ್ರಿಂದ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 10 ರಿಂದ 12 ನಿಮಿಷ ಹಾಗೆ ಬಿಟ್ರೆ ಕ್ಲೀನ್ ಆಗಿ ನೆನ್ಕೊಳ್ಳುತ್ತೆ. ಒಂದು ಬಾಂಡ್ಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಬಿಳಿ ಎಳ್ಳು ಬದಲು ಕರಿ ಎಳ್ಳನ್ನು ಕೂಡ ಬಳಸ್ಬೋದು. ಅದು ಸ್ವಲ್ಪ ಸಿಡಿಯಕ್ಕೆ ಶುರು ಆದಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾದ ನಂತರ ಅದನ್ನ ಪಲ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಸುಮಾರು ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಬೇಕು. ಸಾಸಿವೆ, ಹಿಂಗು, ಕರಿಬೇವು, ಹಸಿ ಮೆಣಸಿನ್ಕಾಯಿ ಆದ್ರೂ ಹಾಕೋಬಹುದು. ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೂ ಕಡಲೆಕಾಯಿ ಬೀಜ ಫಸ್ಟು ಹಾಕೊಂಡು ಸ್ವಲ್ಪ ಅದು ಬೇಯಲಿಕ್ಕೆ ನಿಧಾನ ಆಗುತ್ತೆ. ಅದಾದ ನಂತರ ನಾನು ಕಡಲೆಬೇಳೆನ ಹಾಕೊಳ್ತೀನಿ. ಒಣ ಕೊಬ್ಬರಿ ತುರಿನೂ ನಾನು ಒಗ್ಗರಣೆಗೆ ಹಾಕೊಂಡು ಬಾಡಿಸ್ಕೊಳ್ತೀನಿ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲ ಅಂತಂದ್ರೆ ನಾವು ಕಡೆಯಲ್ಲಿ ಕೂಡ ಹಾಕೋಬಹುದು ಅವಲಕ್ಕಿ ಎಲ್ಲ ರೆಡಿ ಮಾಡಾದ್ಮೇಲೆ. ಬಟ್ ಹೀಗೆ ಮಾಡ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇದಕ್ಕೆ ನಾವು ಹುಣಸೆ ರಸ ಹಾಕೊಂಡು ಕುದಿಸ್ಕೊಂಡ್ರೆ ಕಡಲೆ ಬೀಜ ಆಗಲಿ ಕಡಲೆಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಕ್ರಂಚಿ ಆಗಿರಲ್ಲ. ಹಾಗಾಗಿ ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಕಡೆಯಲ್ಲಿ ಮತ್ತೆ ನಾನು ಈ ಒಗ್ಗರಣೆನ ಸೇರಿಸ್ಕೊಳ್ತೀನಿ. ಒಗ್ಗರಣೆ ಮಾಡಿ ಮಿಕ್ಕಿರೋ ಎಣ್ಣೆಗೆ ನಾನು ಈಗ 1 ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣಿಂದು ರಸ ತೆಗೆದು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ನಾನೀಗ ಪುಳಿಯೋಗರೆ ಪುಡಿ ಅಥವಾ ತಿಳಿ ಸಾರು ಪುಡಿ ಅಂತ ಏನು ಹೇಳ್ತಾರೆ ಅದನ್ನು ಸೇರಿಸ್ಕೊಳ್ಬೋದು. ಪುಳಿಯೋಗರೆ ಪುಡಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಇಲ್ಲ ಮನೇಲಿ ಏನು ಸಾಂಬಾರ್ ಪುಡಿ ಇರುತ್ತೆ ಅದನ್ನು ಕೂಡ ನಾವು ಹಾಕೊಂಡು ಚೆನ್ನಾಗಿ ಹುಣಸೆ ಹಣ್ಣು ಜೊತೆ ಕುದಿಸ್ಕೋಬೇಕಾಗತ್ತೆ. ಇದು ಕುದೀತಿರುವಾಗಲೇ ನಾವು ಬೆಲ್ಲ ಕೂಡ ಹಾಕೊಂಡು ಕುದಿಸ್ಕೊಳ್ಬೇಕು. ಅವಲಕ್ಕಿ ನೆನೆಸ್ಕೊಳ್ಳೋವಾಗಲೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿರೋದ್ರಿಂದ ನೋಡಿಕೊಂಡು ಅವಶ್ಯಕತೆ ಇರೋಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕುದಿಸ್ಕೋಬೇಕು. ಆ ಪುಳಿಯೋಗರೆ ಪುಡಿದು ಘಾಟೆಲ್ಲ ಹೋಗಬೇಕು. ಒಳ್ಳೆ ಘಮ ಬರುತ್ತೆ ಹಾಗೂ ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ ಬಾಣಲಿಯಲ್ಲಿ. ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಸುಮಾರು 5 ರಿಂದ 8 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ಅವಾಗ ರುಚಿ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ. ಆವಾಗ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಪುಡಿ ಮಾಡಿಟ್ಕೊಂಡಿರುವ ಅವಲಕ್ಕಿ ಅದನ್ನ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಇನ್ನು ಕೆಲವರು ಅವಲಕ್ಕಿ ನೆನೆಸೋವಾಗ್ಲೇನೆ ಹುಣಸೆ ರಸ, ಉಪ್ಪು, ಬೆಲ್ಲ ಹಾಗೂ ಪುಳಿಯೋಗರೆ ಪುಡಿನ ಹಾಕಿ ನೆನೆಸ್ಕೊಳ್ತಾರೆ. ನಾನು ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬೋದು. ನಾ ಹೇಳ್ದ ಹಾಗೆ ಇಂಗ್ರೀಡಿಯೆಂಟ್ಸ್ ಒಂದೇ ಆದ್ರೂ ಮಾಡುವ ವಿಧಾನ ಬೇರೆ ತರ ಇರುತ್ತಷ್ಟೇ. ಈಗ ತರಿಯಾಗಿ ಪುಡಿ ಮಾಡ್ಕೊಂಡಿರುವ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೂ ಕಡೆಯಲ್ಲಿ ನಾವು ತೆಗೆದಿಟ್ಕೊಂಡಿರುವ ಒಗ್ಗರಣೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಕೆಂಪು ಗಟ್ಟಿ ಅವಲಕ್ಕಿಯಲ್ಲಿ ಕೂಡ ಮಾಡ್ಕೊಳ್ಬೋದು.
ಪುಡಿ ಮಾಡಿಕೊಂಡು ನೆನೆಸಿ ಸೇರಿಸ್ಕೊಳ್ಬೋದು. ಕೆಂಪು ಗಟ್ಟಿ ಅವಲಕ್ಕಿನೂ ಅಷ್ಟೇ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಉದುರಾಗಿ ಬಿಡಿ ಬಿಡಿಯಾಗಿದ್ರೆ ಗೊಜ್ಜು ಅವಲಕ್ಕಿ ತಿನ್ನಕ್ಕೆ ಚೆನ್ನಾಗಿರತ್ತೆ. ಇದು ಉಪವಾಸ ಮಾಡೋರ್ಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇದು ಲಂಚ್ ಬಾಕ್ಸ್ಗೂ ಒಳ್ಳೆ ಆಪ್ಷನ್. ಇದು ಸುಲಭವಾಗಿ ರುಚಿಯಾದ ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನೀವು ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಜೇಸ್ ಹೋಮ್ ಟೇಲ್ಸನ್ನು ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.